ನಮಸ್ತೆ, ನಾನು ಡಾಕ್ಟರ್ ಭಾಮಿನಿ ಕೃಷ್ಣರಾವ್, ಪ್ರೊಫೆಸರ್ ಫಿಸಿಯೋಥೆರಪಿ ವಿಭಾಗ, ಮಣಿಪಾಲ. 22 ವರ್ಷಗಳ ಸಣ್ಣ ಮಕ್ಕಳ ಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರವನ್ನು ನಿರ್ವಹಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅವಧಿಪೂರ್ವ ಹುಟ್ಟಿದ ಮಕ್ಕಳ ಬಗ್ಗೆಯೂ ಹಾಗೂ ಹಲವಾರು ಕಾರಣಗಳಿಂದ ಮಗು ನವಜಾತ ಶಿಶು ತೀವ್ರ ನಿಗಾ ಘಟಕಕ್ಕೆ ಭರ್ತಿ ಹೊಂದಬಹುದು. ಈ ತೀವ್ರ ನಿಗಾ ಘಟಕದಲ್ಲಿ ಹಲವಾರು ವೈದ್ಯಕೀಯ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ. ಯಾವ ಕಾರಣಗಳಿಂದ ಮಗು ತೀವ್ರ ನಿಗಾ ಘಟಕಕ್ಕೆ ಹೋಗಬಹುದು? ಕಾರಣಗಳು ಹಲವಾರು. ಕೆಲವೊಂದು ಆನುವಂಶಿಕತೆಯಿಂದ ಬರುವಂತಹದ್ದು, ಹಾಗೆ ತಾಯಿಗೆ ಗರ್ಭಾವಸ್ಥೆಯಲ್ಲಿರುವಾಗಲೇ ಕೆಲವೊಂದು ತೊಂದರೆಗಳಿಂದ ಮಗು ಬೇಗ ಹುಟ್ಟಬಹುದು. ಇದನ್ನ ನಾವು ಅವಧಿಪೂರ್ವ ಮಗು ಅಂತ ಹೇಳ್ತೇವೆ. ಎಷ್ಟು ತಿಂಗಳ ಬಸುರಿ ಅಥವಾ ಗರ್ಭಾವಸ್ಥೆ ಇರುತ್ತೆ ಅಂದರೆ ಸರಿಸುಮಾರು 9 ತಿಂಗಳು. ಈ 9 ತಿಂಗಳು ಅಥವಾ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ 38ರಿಂದ 42 ವಾರಗಳ ಗರ್ಭಾವಸ್ಥೆ ತುಂಬ ಮುಖ್ಯವಾಗಿದೆ. ಯಾವ ಕಾರಣಗಳಿಂದ ಇದು ಮುಖ್ಯ ಎಂದು ನೀವು ಪ್ರಶ್ನಿಸಬಹುದು. ಮಗು 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಹಲವು ಅಂಗಾಂಗಗಳ ರಚನೆ ಮಾತ್ರವಲ್ಲದೆ ಮಿದುಳಿನ ಬೆಳವಣಿಗೆಯು ಪರಿಪೂರ್ಣಗೊಳ್ಳುತ್ತದೆ. ಮಗು ತಾಯಿಯ ಹೊಟ್ಟೆ ಕಿರುದಲ್ವೇ, ಆ ತಾಯಿಯ ಹೊಟ್ಟೆಯಲ್ಲಿ ತನ್ನ ಇಡೀ ಶರೀರವನ್ನು ಇಟ್ಟುಕೊಳ್ಳುವಾಗ ಒಂದು ರೀತಿಯಲ್ಲಿ ಕೈ ಕಾಲುಗಳನ್ನು ಮಡಚಿಕೊಂಡು ಕೈ ಮೈಯ ಹತ್ರ ಅಂದರೆ ಎದೆಯ ಭಾಗಕ್ಕೆ ತುಂಬ ಸನಿಹದಲ್ಲಿ ಇರುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಮಗುವಿಗೆ ಸುರಕ್ಷತೆಯ ಒಂದು ಅಂಶವೂ ಕೂಡ. ಈ ಮಗು ಅವಧಿಪೂರ್ವವಾಗಿ ಹೊರಗೆ ಬಂದಾಗ, ಅಂದರೆ 38 ವಾರಗಳಿಗಿಂತ ಮೊದಲೇ ಬಂದಾಗ, ನಮ್ಮ ಮಿದುಳಿನ ಬೆಳವಣಿಗೆಯಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಯವಾಗಬಹುದು. ಈ ವ್ಯತ್ಯಯ ಆದಾಗ ಅದನ್ನು ನಾವು ಹೊರಗಿನ ಪ್ರಪಂಚದಲ್ಲಿ, ಅಂದರೆ ಹೊರಗಿನ ಪ್ರಪಂಚ ಗುರುತ್ವಾಕರ್ಷಣೆಯನ್ನು ಮಗುವಿನ ಒಂದು ದೇಹದ ಭಾಗಕ್ಕೆ ತುಂಬ ರೀತಿಯಲ್ಲಿ ಕೊಡುತ್ತೆ. ಈ ಗುರುತ್ವಾಕರ್ಷಣೆಯ ಬಲವನ್ನು ಮೀರಿಸ್ಲಿಕ್ಕೋಸ್ಕರ ನಮ್ಮ ಸಾಮಾನ್ಯ ಎನ್ವೈರನ್ಮೆಂಟ್ ಏನಿದೆ ಅಥವಾ ನಮ್ಮ ಪ್ರಕೃತಿ ಒಂದು ಕೊಟ್ಟ ದೊಡ್ಡ ವಿದ್ಯೆ ಅಂದರೆ ಮಗುವನ್ನು ಗರ್ಭಾವಸ್ಥೆಯಲ್ಲಿ ಸಂರಕ್ಷಿಸುವುದು, ಅಂದರೆ 38ರಿಂದ 42 ವಾರಗಳ ಕಾಲ. ಇದರಿಂದ ಬೇಗ ಬಂದಾಗ ಆ ಸಂರಕ್ಷಿತ ಒಂದು ಪರಿಸರ ಏನಿದೆ ಮಗುವಿಗೆ ದಕ್ಕದಾಗತ್ತೆ. ಸೊ ಆವಾಗ ತೀವ್ರ ನಿಗಾ ಘಟಕದ ಅವಶ್ಯಕತೆ ಇರಬಹುದು ಕೆಲವು ಮಕ್ಕಳಿಗೆ. ಹಾಗೆ ಇದು ಇಲ್ಲದಾಗ ಕೆಲವೊಂದು ಮಕ್ಕಳನ್ನ ತಾಯಿಯ ಬಳಿಯೇ, ಯಾಕಂದ್ರೆ ಆರೋಗ್ಯ ಸ್ಥಿತಿಯನ್ನ ವೈದ್ಯಕೀಯ ಸಿಬ್ಬಂದಿಯವರು ನೋಡಿಕೊಂಡು ಆರೋಗ್ಯ ಸ್ಥಿತಿಯನ್ನ ನೋಡುತ್ತಾರೆ. ಅವಧಿಪೂರ್ವ ಜನಿಸಿದ ಮಕ್ಕಳಲ್ಲಿ ಕೆಲವೊಂದು ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹುಟ್ಟಿದ ಕೂಡಲೇ ಮಗುವಿಗೆ ತನ್ನ ದೇಹದ ಉಷ್ಣತೆಯನ್ನು ಕಾಪಾಡುವಲ್ಲಿ ತೊಂದರೆ ಉಂಟಾಗಬಹುದು. ಹಾಗೆ ಗುರುತ್ವಾಕರ್ಷಣೆಯ ಬಲದಿಂದಾಗಿ ಮಗುವಿನ ಮಾಂಸಖಂಡಗಳು ಭೂಮಿಯವರೆಗೆ ಚಾಚುತ್ತದೆ. ಇದಾದಾಗ ಮುಂದಿನ ಬೆಳವಣಿಗೆಗೆ, ಅಂದರೆ ಹುಟ್ಟಿದ ಮಗು ನಿಧಾನ 3 ತಿಂಗಳ ಅವಧಿಯಲ್ಲಿ ತಲೆಯ ಗಟ್ಟುಸುತನವನ್ನು ಕಂಡುಕೊಳ್ಳಬೇಕಾಗತ್ತೆ. ಹೀಗೆ ಕಂಡುಕೊಳ್ಳುವ ಅವಧಿಯಲ್ಲಿ ಮಗುವಿಗೆ ಗುರುತ್ವಾಕರ್ಷಣೆಯ ಬಲ ಜಾಸ್ತಿ ಆದಾಗ ಮಾಂಸಖಂಡಗಳು ಸರಿಯಾದ ಬಲವನ್ನು ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಸಿಕೊಂಡಿರದಾಗ, ಅಂದರೆ 36ರಿಂದ 42 ವಾರಗಳ ಬೆಳವಣಿಗೆಯನ್ನು ಮಗು ಪೂರ್ತಿಯಾಗಿ ಅನುಭವಿಸದೇ ಇದ್ದಾಗ ಈ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸೊ ಹೇಗೆ ನಮಗೆ ಮಗು ಈ ತೊಂದರೆಗಳನ್ನು ಕಾಣಿಸ್ತದೆ ಅಂದರೆ, ಮೊದಲ 1 ತಿಂಗಳಲ್ಲಿ ಮಗು ತಾಯಿಯ ಮುಖವನ್ನು ನೋಡಬೇಕಾಗತ್ತೆ. ಈ ತಾಯಿಯ ಮುಖವನ್ನು ನೋಡುವುದು 1ರಿಂದ 3 ತಿಂಗಳ ಅವಧಿಗೂ ಮುಂಚಾಚಬಹುದು. ಹೀಗೆ ಆದಾಗ ಕೆಲವೊಂದು ರೀತಿಯ ವ್ಯತ್ಯಾಸಗಳು ಮಗುವಲ್ಲಿ ಕಂಡು ಬರ್ತದೆ. ಇದಕ್ಕೆ ವೈದ್ಯಕೀಯ ವೃತ್ತಿಯಲ್ಲಿರುವವರು, ಅಂದರೆ ಪೀಡಿಯಾಟ್ರಿಷಿಯನ್ ಅಥವಾ ನಿಯೋನೆಟಾಲಜಿಸ್ಟ್ ಅವರು ನೋಡಿ ಸಮರ್ಪಕ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗೆ 3 ತಿಂಗಳ ಬೆಳವಣಿಗೆ, 3ರಿಂದ 5 ತಿಂಗಳೊಳಗೆ ಕುತ್ತಿಗೆಯ ಬಲ ಬರಬೇಕು. ಹಾಗೆ 5ರಿಂದ 7 ತಿಂಗಳ ಹೊತ್ತಿಗೆ ಮಗು
ಕೌಂಚಿ ಬೀಳಬೇಕು ಅಥವಾ ಮಕ್ಕಡೆ ಬೀಳುವುದು ಅಂತ ಕೆಲವೊಂದು ಪ್ರದೇಶಗಳಲ್ಲಿ ಉಪಯೋಗಿಸ್ತಾರೆ. ಹೊಟ್ಟೆ ಮೇಲೆ ಮಲಗುವಂಥ ಪ್ರಕ್ರಿಯೆಯನ್ನು ಮಗು ಮಾಡಬೇಕಾಗತ್ತೆ. ಹೀಗೆ ಮಗು ಮಾಡುವಾಗ ಮಾಂಸಖಂಡಗಳ ಬಲದಲ್ಲಿ ಕೊರತೆ ಇದ್ದಾಗ, ಬಲ ಅಂದರೆ ಅದು ಗುರುತ್ವಾಕರ್ಷಣೆಯಿಂದ ಇನ್ನೊಂದು ಮುಖದಲ್ಲಿ ಚಲಿಸಲಿಕ್ಕೆ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಕಂಡುಕೊಳ್ಳದೆ ಇದ್ದಾಗ ಆಗುವ ತೊಂದರೆ. ಈ ಎಲ್ಲ ಕಾರಣಗಳಲ್ಲಿ ಫಿಸಿಯೋಥೆರಪಿಯ ಪಾತ್ರ ತುಂಬ ಪ್ರಮುಖವಾದದ್ದು. ಈ ಫಿಸಿಯೋಥೆರಪಿಯನ್ನು ನಾವು ಕೊಡುವಾಗ ನವಜಾತ ಶಿಶು ಅವಧಿ ಪೂರ್ವ ಹುಟ್ಟಿ ಕೆಲವೊಂದು ಶಾರೀರಿಕ ತೊಂದರೆಗಳಿಂದ ಹೊರಬಂದಾಗ, ಅಂದರೆ ತೀವ್ರ ನಿಗಾ ಘಟಕದಿಂದ ಮಗು ತಾಯಿಯ ಬಳಿಗೆ ಸ್ತನಪಾನಕ್ಕೋಸ್ಕರಾಗಿ ಬಂದಿರಬಹುದು, ಅಥವಾ ಮುಂದಿನ ಆರೈಕೆಯನ್ನು ಸುಗಮಗೊಳಿಸಲಿಕ್ಕೆ ಮಗು ಬಂದಿರುವಾಗ ಫಿಸಿಯೋಥೆರಪಿಯವರ ಕೆಲವೊಂದು ಮಾಹಿತಿಗಳು ತುಂಬ ಉಪಯುಕ್ತವಾಗುತ್ತೆ. ನಾವೀಗ ಭಾರತೀಯ ಸಂಸ್ಕೃತಿಯನ್ನು ನೋಡಿದಾಗ, ನಮ್ಮ ಸಂಸ್ಕೃತಿಯಲ್ಲಿ ಮಗುವಿನ ಆರೈಕೆ ಅನ್ನೋದು ಅಜ್ಜಿಯಿಂದ ತಾಯಿಗೆ, ತಾಯಿಯಿಂದ ಮಗಳಿಗೆ ಹೋಗಿರುತ್ತೆ. ಹೆಚ್ಚಾಗಿ ಇದು ಎಲ್ಲ ಪ್ರಾಂತ್ಯದಲ್ಲಿ, ನೀವು ಉತ್ತರ ಭಾರತ ತಗೊಳ್ಳಿ, ದಕ್ಷಿಣ ಭಾರತ ತಗೊಳ್ಳಿ, ಬಾಣಂತನ ಅನ್ನೋದು ಒಂದು ರೀತಿಯ ತುಂಬ ಪ್ರಮುಖ ಅಂಗ. ಈ ನಿಟ್ಟಿನಲ್ಲಿ ನಮ್ಮ ಕೌಟುಂಬಿಕ ವ್ಯವಸ್ಥೆಯು ಮಗುವಿನ ಆರೈಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದೆಲ್ಲರೂ ನಾವು ನೆನಪಿಟ್ಕೊಳ್ಬೇಕಾದ ಅಂಶ. ಸೊ ಈಗ ಏನಾಗ್ತಾ ಇದೆ ಅಂದರೆ, ನಮ್ಮ ಕೌಟುಂಬಿಕ ವಾತಾವರಣ, ಅಜ್ಜಿ ತಾಯಿ ಎಲ್ಲರೂ ಒಟ್ಟಿಗಿಲ್ಲದೆ ಗಂಡ ಹೆಂಡತಿ ಮಗು, ಈ ರೀತಿಯ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನು ಹೇಳ್ತೇವೋ ಆ ರೀತಿಯ ಸ್ಥಿತಿಗೆ ಬಂದಾಗ ಬಾಣಂತಿಗೆ ಎಲ್ಲ ಅರಿವು ಇಲ್ಲದೆ ಇರಬಹುದು. ಆವಾಗ ಕೆಲವೊಂದು ಮಾಹಿತಿಯನ್ನು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಮಗುವಿನ ಆರೈಕೆ ಹೇಗಿದೆಯೋ ಅದೇ ರೀತಿಯ ಕೆಲವೊಂದು ಬದಲಾವಣೆ ಬೇಕಾದಂಥ ವ್ಯಾಯಾಮಗಳನ್ನು ತಾಯಿ ಅಥವಾ ಅಜ್ಜಿಗೆ ಹೇಳಿಕೊಡ್ಬೋದು. ಇದು ನಮಗೆ ಈ ರೀತಿಯ ಒಂದು ವ್ಯಾಯಾಮಗಳನ್ನು ಅರಿಯಲಿಕ್ಕೋಸ್ಕರ ಮುಂದಿನ ಮಾಹಿತಿಗೆ ನೀವು ಖಂಡಿತವಾಗಿ ಇದರಲ್ಲಿ ತಜ್ಞ ಫಿಸಿಯೋಥೆರಪಿಸ್ಟ್ಗಳನ್ನು ಸಂಪರ್ಕಿಸಬಹುದು. ಹಾಗೆಯೇ ನೀವು ಕೆಲವೊಂದು ಊರುಗಳಲ್ಲಿ ನೋಡಿದರೆ, ಅಂದರೆ ನಮ್ಮ ನಾರ್ತ್ ಈಸ್ಟ್ ರೀಜನ್ಸಲ್ಲಿ ಮಕ್ಕಳನ್ನು ತಮ್ಮ ಬೆನ್ನಿಗೆ ಹಾಕಿಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಇದೆ. ಇದು ಒಂದು ರೀತಿಯಲ್ಲಿ ಕ್ಯಾಂಗರೂ ಮದರ್ ಕೇರ್ ಅಂತ ಏನು ಅವಧಿ ಪೂರ್ವ ಹುಟ್ಟಿದ ಮಗುವಿಗೆ ಕೊಡ್ತಾರೋ ಆ ಮಕ್ಕಳಲ್ಲಿಯೂ ಈ ರೀತಿಯ ಒಂದು ಕ್ರಮವನ್ನು ಅನುಸರಿಸಲಾಗುತ್ತದೆ. ಇದು ಯಾಕೆ ಅಂದರೆ, ಮಗುವಿಗೆ ಉಷ್ಣತೆಯನ್ನು ಹಿಡಿದುಕೊಳ್ಳುವಲ್ಲಿ ತುಂಬ ಕಷ್ಟ ಇರುತ್ತೆ. ಹುಟ್ಟಿದ ಕೂಡಲೇ ಮಗುವಿನ ದೇಹದ ಉಷ್ಣತೆ ತುಂಬ ಒಂದು ಮುಖ್ಯ ಅಂಗ ಆಗಿರುತ್ತೆ. ಸೊ ಈ ಉಷ್ಣತೆಯನ್ನು ಹಿಡಿದುಕೊಳ್ಳಿಕ್ಕೋಸ್ಕರ ನಮ್ಮ ಬಾಣಂತನದ ಪ್ರಕ್ರಿಯೆಯಲ್ಲಿ ಏನು ಮಾಡ್ತಾರಂದರೆ, ಮಗುವನ್ನು ಚೆನ್ನಾಗಿ ಒಂದು ಸೀರೆ ಅಂತ ಬಟ್ಟೆಯಲ್ಲಿ ಕಟ್ಟುತ್ತೇವೆ. ಆವಾಗ ಮಗುವಿಗೆ ಒಂದು ರೀತಿಯ ಸಂರಕ್ಷಿತ ಭಾವವೂ ಬರುತ್ತೆ. ಹಾಗೆ ಒಂದು ರೀತಿಯಲ್ಲಿ ಮಗು ಸುಖ ನಿದ್ದೆಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ. ಈ ನಿದ್ದೆ ಅನ್ನೋದು ಮಗುವಿನ ಓವರಾಲ್ ಬೆಳವಣಿಗೆಗೆ ತುಂಬ ಬೇಕಾದಂಥ ಒಂದು ಅಂಶ. ಹಿಂದಿನ ಕಾಲದಲ್ಲಿ ಮಗು ಬಾಣಂತಿ ಇದ್ದ ಕೋಣೆಗೆ ಯಾರೂ ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ. ಆ ಒಂದು ಕೋಣೆ ಅನ್ನೋದು ಸಪ್ರೇಟಾಗಿಯೇ ಇರ್ತಾ ಇತ್ತು. ಅಲ್ಲಿ ನಿಯಮಿತ ರೀತಿಯಲ್ಲಿ ಬೆಳಕು ಹಾಗೂ ಗಾಳಿ ಹೋಗುವಷ್ಟು ಮಾತ್ರ ಒಂದು ಅವಕಾಶ ಇರ್ತಾ ಇತ್ತು. ಕೆಲವೊಂದು ಜನ ಮಾತ್ರ ಆ ಮಗುವಿನ ಬಾಣಂತಿಯ ಆರೈಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಇದರಿಂದ ಏನಾಗ್ತಾ ಇತ್ತು ಅಂದರೆ, ಮಗುವಿನ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ, ಹೊರಗಿನ ಸೋಂಕು ತಾಗುವಂಥ ಅವಕಾಶಗಳು ಕಡಿಮೆ ಇತ್ತು. ಈ ಅವಧಿ ಪೂರ್ವ ಹುಟ್ಟಿದ ಮಕ್ಕಳಲ್ಲಿ ಸೋಂಕಿನ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಈ ರೀತಿಯ ನಮ್ಮದೇ ಕ್ರಮ ಒಂದು ಕಾಲದಲ್ಲಿ ನಾವು ಮರ್ತಿರ್ಬೋದು, ಅದನ್ನು ಪುನಃ ನಾವು ಅಭ್ಯಾಸ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇರುತ್ತೆ. ಇದು ಎರಡನೇ ಅಂಶ. ಮೂರನೇ ಅಂಶ, ನಾನು ವ್ಯಾಯಾಮದ ಬಗ್ಗೆ ಹೇಳಿದೆ. ಇದನ್ನು ನಮ್ಮ ಒಂದು ಆಯಿಲ್ ಮಸಾಜ್, ಮಗುವಿಗೆ ಎಲ್ಲ ತಾಯಂದಿರು ಮಸಾಜನ್ನು ಕೊಡ್ತಾರೆ. ಕೊಡುವಾಗ ಯಾವುದೇ ರೀತಿಯ ಒಂದು ಎಣ್ಣೆಗಳನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಕೆಲವೊಂದು ಜಾಗ್ರತೆಯನ್ನು ಮಾಡಬೇಕಾಗುತ್ತೆ. ಇದನ್ನು ವೈದ್ಯಕೀಯ ಸಿಬ್ಬಂದಿ ಅಥವಾ ನರ್ಸ್ ಇನ್ ದ ಹಾಸ್ಪಿಟಲ್ ಖಂಡಿತ ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ.
ಸೊ ಈ ಎಣ್ಣೆಯ ಮಸಾಜ್ ಮಾಡುವಾಗ ಮಗುವಿಗೆ ಒಂದು ರೀತಿಯ ಗಡಸುತನ ಏನಿದೆ ಮೈಯಲ್ಲಿ ಅದನ್ನು ಹೋಗೋದಕ್ಕೆ ಅವಕಾಶ ಆಗುತ್ತೆ. ಕೆಲವೊಂದು ಸಂಸ್ಕೃತಿಯಲ್ಲಿ ಏನು ಮಾಡ್ತಾರಂದರೆ ಬೆಳಿಗ್ಗೆ ಮಾತ್ರ ಸ್ನಾನ ಮಾಡಿಸೋದಲ್ಲದೆ ಸಂಜೆಯ ಹೊತ್ತಿಗೂ ಮಾಡ್ತಾರೆ. ಇದು ಮಾಡುವುದರಿಂದ ಮಗುವಿನ ಶಾರೀರಿಕ ಬೆಳವಣಿಗೆಯಲ್ಲಿಯೂ ಉತ್ತಮವಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಅವಧಿ ಪೂರ್ವ ಹುಟ್ಟಿದ ಮಗುಗಳಲ್ಲಿ ಗಡಸುತನ ಜಾಸ್ತಿ ಇರುವ ಸಾಧ್ಯತೆ ಇರುವಾಗ ಕೆಲವೊಂದು ವ್ಯತ್ಯಾಸಗಳನ್ನು ನುರಿತ ಫಿಸಿಯೋಥೆರಪಿಸ್ಟ್ ಹೇಳಲಿಕ್ಕೆ ಸಾಧ್ಯ ಇದೆ. ಅದನ್ನು ಎಲ್ಲ ಮಕ್ಕಳಿಗೆ ನಾವು ಅವಧಿ ಪೂರ್ತಿಗೊಳಿಸಿದ ಮಕ್ಕಳಿಗೆ ಹೇಗೆ ವ್ಯಾಯಾಮ ಕೊಡ್ತೇವೋ ಅದೇ ರೀತಿಯಲ್ಲಿ ಈ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನು ಕಲ್ತ್ಕೊಳ್ಳಿಕ್ಕೆ ನುರಿತ ಫಿಸಿಯೋಥೆರಪಿಸ್ಟ್ ಬಳಿ ಬರಬೇಕಾಗತ್ತೆ. ಮತ್ತು ಮಗುವನ್ನು ನಾವು ಹೇಗೆ ತೊಟ್ಟಿಲಲ್ಲಿ ಮಲಗಿಸ್ತೇವೆ. ಈಗ ಥರದ ತೊಟ್ಟಿಲುಗಳು ನಿಮಗೆ ಅಂಗಡಿಗಳಲ್ಲಿ ಸಿಗ್ತಾ ಇದ್ದಾವೆ. ಆದರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸಿದ್ದೇ ಒಂದು ರೀತಿಯ ಸೀರೆಯನ್ನು ಜೂಲಾದ ರೀತಿಯಲ್ಲಿ ಮಾಡ್ತಾ ಇತ್ತು. ನೀವು ಈಗಲೂ ದಾರಿ ಬದಿಯಲ್ಲಿ ನೋಡ್ಬೋದು, ಕೆಲವೊಬ್ಬರು ಮಕ್ಕಳನ್ನು ಈ ಥರ ಮರಗಳಿಗೆ ಸೀರೆಯನ್ನು ಕಟ್ಟಿ ಮಗುವನ್ನು ಮಲಗಿಸ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮಗುವಿಗೆ ತಾನು ಗರ್ಭಾವಸ್ಥೆಯಲ್ಲಿ ಇರುವಾಗ ಯಾವ ಸ್ಥಿತಿಯಲ್ಲಿತ್ತು ಅದೇ ರೀತಿಯಲ್ಲಿ ಇರುವಂತಹ ಒಂದು ಅನುಭವವು ಮಗುವಿಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಈ ರೀತಿಯ ಜೋಳಿಗೆ ಅಂತ ಹೇಳ್ತೇವೆ. ಜೋಳಿಗೆಯಲ್ಲಿ ಮಗುವನ್ನು ಮಲಗಿಸಿದಾಗ ಮಗುವಿನ ಎರಡೂ ಕೈಗಳು ಮತ್ತು ಕಾಲುಗಳು ಎದೆಯ ಪಕ್ಕಕ್ಕೆ ಇರುತ್ತೆ, ಎದೆ ಮತ್ತು ಹೊಟ್ಟೆಯ ಪಕ್ಕಕ್ಕೆ ಇರುತ್ತೆ. ಈ ಒಂದು ಅಂಶ ಯಾಕೆ ತುಂಬ ಮುಖ್ಯ ಆಗುತ್ತೆ ಅಂದರೆ 5 ರಿಂದ 7 ತಿಂಗಳ ಬೆಳವಣಿಗೆಯಲ್ಲಿ ಮಗು ಕೌಂಚಿ ಬೀಳುತ್ತೆ ಅಥವಾ ಮಕ್ಕಡೆ ಬೀಳುತ್ತೆ. ಆಗ ಯಾವ ಮಾಂಸಖಂಡಗಳು ಉಪಯೋಗಕ್ಕೆ ಬರಬೇಕೋ ಅದು ಈ ಒಂದು ಜೋಳಿಗೆಯಲ್ಲಿ ಹಾಕೋದ್ರಿಂದ ಖಂಡಿತವಾಗಿಯೂ ಬಲಪ್ರದಗೊಳ್ಳುತ್ತೆ. ಸೊ ಇದನ್ನು ಸಮೇತ ಕೆಲವೊಂದು ಮಕ್ಕಳಲ್ಲಿ ಖಂಡಿತವಾಗಿಯೂ ಹಾಕಿ ಹೇಳ್ತೇವೆ. ಯಾಕಂದರೆ ಆ ಮಗುವಿನಲ್ಲಿ ಒಂದು ವಿಭಿನ್ನ ರೀತಿಯ ಬೆಳವಣಿಗೆಯನ್ನು ಫಿಸಿಯೋಥೆರಪಿಸ್ಟ್ ಐಡೆಂಟಿಫೈ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಇದನ್ನು ನೀವು ಈ ರೀತಿ ಮನೆಯಲ್ಲಿ ಮಾಡಲೇಬೇಕು ಅಂತ ಹೇಳ್ತೇವೆ. ಈ ಎಲ್ಲ ಮಾಹಿತಿಗಳನ್ನು ತಜ್ಞ ಫಿಸಿಯೋಥೆರಪಿಸ್ಟ್ ಬಳಿ ನೀವು ಕೇಳ್ಕೊಳ್ಬೇಕಾಗತ್ತೆ. ಆ ಮಗುವಿಗೆ ಅಷ್ಟು ಅಗತ್ಯ ಇದೆಯೋ ಇಲ್ವೋ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ನುರಿತ ಫಿಸಿಯೋಥೆರಪಿಸ್ಟ್ಗಳ ಅವಶ್ಯಕತೆ ಇದೆ ಮತ್ತು ಅವರು ಖಂಡಿತ ಅದನ್ನು ನಿಮಗೆ ಆ ಮಾಹಿತಿಯನ್ನು ಕೊಡ್ತಾರೆ. ಸೊ ನಾವು ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ನೋಡಿದ್ದು ಅಂದರೆ ಯಾವ ಮಗುವಿಗೆ ಅಂದರೆ ಅವಧಿ ಪೂರ್ವ ಹುಟ್ಟಿದ ಮಗು ಇರ್ಬೋದು, ತಾಯಿ ಅಥವಾ ಮಗುವಿನ ಕೆಲವೊಂದು ಸಮಸ್ಯೆಗಳಿಂದಾಗಿ ಮಗು ತೀವ್ರ ನಿಗಾ ವಿಭಾಗದಲ್ಲಿ 1 ರಿಂದ 15 ದಿವಸಗಳ ಅವಧಿಯನ್ನು ಕಳೆದಿರಬಹುದು. ಈ ರೀತಿ ಆದ ಮಕ್ಕಳಲ್ಲಿ ಕೆಲವೊಂದು ದೈಹಿಕ ಬದಲಾವಣೆಗಳು ಕಾಣುವಂತಹ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಅವರಿಗೆ ವ್ಯಾಯಾಮದ ಅಗತ್ಯ ಇರುತ್ತೆ. ಆ ವ್ಯಾಯಾಮವನ್ನು ಸರಿಯಾಗಿ ಕಲಿತುಕೊಳ್ಳಲು ಆ ಮಗುವಿಗೆ ಅವಶ್ಯಕತೆ ಇರುವಂತಹ ವ್ಯಾಯಾಮಗಳನ್ನು ಕಲಿತುಕೊಳ್ಳಲು ಫಿಸಿಯೋಥೆರಪಿಸ್ಟ್ಗಳನ್ನು ಸಂಪರ್ಕಿಸಬೇಕಾಗತ್ತೆ. ಹಾಗೆ ಕೆಲವೊಂದು ರೀತಿಯ ಆಟಿಕೆಗಳು, ಈ ಆಟಿಕೆಗಳನ್ನು ಉಪಯೋಗಿಸುವಾಗ ಸಮೇತ ನೀವು ನಿರ್ದಿಷ್ಟ ರೀತಿಯಲ್ಲಿ ಮಗುವಿಗೆ ಆ ಆಟಿಕೆಗಳನ್ನು ಕೊಡಬೇಕಾಗತ್ತೆ. ಇದು ಯಾಕೆ ಅಂದರೆ ಮಗುವಿನ ದೈಹಿಕ ಬೆಳವಣಿಗೆಗೂ ಹಾಗೂ ಆಟಿಕೆಗಳನ್ನು ಉಪಯೋಗಿಸುವ ರೀತಿಗೂ ಒಂದು ತುಂಬ ಹತ್ತಿರದ ಸಂಬಂಧ ಇದೆ. ಇದರಿಂದ ಮಾಂಸಖಂಡಗಳ ಬಲಗಳನ್ನು ವೃದ್ಧಿಸಬಹುದು. ಆಟಿಕೆ ಅಂದ ಕೂಡಲೇ ಎಲ್ಲ ಮಕ್ಕಳಿಗೆ ಎದುರಿಂದ ತೋರಿಸಿದ್ರೆ ಆಗೋದಿಲ್ಲ. ಅದಕ್ಕೂ ಒಂದು ನಿರ್ದಿಷ್ಟ ದೂರ ಅಂದರೆ ಡಿಸ್ಟೆನ್ಸ್ಗಳನ್ನು ಇಡಬೇಕಾಗತ್ತೆ. ಈ ಮಾಹಿತಿಯನ್ನು ನೀವು ನಮ್ಮ ಆಸ್ಪತ್ರೆಯ ನುರಿತ ಸಿಬ್ಬಂದಿ ವರ್ಗದೊಳಗೆ ಖಂಡಿತವಾಗಿ ಪರಾಮರ್ಶಿಸಬಹುದು. ಧನ್ಯವಾದ.